ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಯುವಶಕ್ತಿ, ಯುವ ಗರ್ಜನೆ, ಯುವಕರು ನಮ್ಮ ದೇಶದಲ್ಲಿ ಜಾಗೃತರಾಗ್ತಿದ್ದಾರೆ, ಪ್ರಜ್ಞಾವಂತರಾಗ್ತಿದ್ದಾರೆ, ಹೋರಾಟಕ್ಕೆ ಬರ್ತಿದ್ದಾರೆ. ವ್ಯವಸ್ಥೆ, ಪ್ರಭುತ್ವಗಳು ಮಾಡ್ತಿರುವ ಅನ್ಯಾಯವನ್ನ ಅರ್ಥ ಮಾಡ್ಕೊಳ್ತಿದ್ದಾರೆ. ತಡವಾಗಿ ಆದ್ರೂ ಈ ಒಂದು ಬೆಳವಣಿಗೆ ನಿಜಕ್ಕೂ ಬಹಳ ಖುಷಿ ಕೊಡುವಂಥದ್ದು. ಆದ್ರೆ ಇನ್ನೊಂದು ಮಹತ್ವದ ವಿಚಾರ, ನಾನೀಗ ಯಾವ ವಿಚಾರವನ್ನ ಡಿಸ್ಕಸ್ ಮಾಡಕ್ ಬಂದೆ ಅಂದ್ರೆ, RSSನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು 2000 ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡ್ತಾರಂತೆ. ಅದು ಮುಂಬೈಯಲ್ಲಿ ಆಗಸ್ಟ್ 6ನೇ ತಾರೀಕು ಏನೋ ಉಪನ್ಯಾಸ ನೀಡೋದಕ್ಕೆ ಸಿದ್ಧರಾಗಿದ್ದಾರಂತೆ. ಅವರ ಗುರಿ ಈ ಜೆನ್ಜಿ ಮತ್ತು ಆಲ್ಫಾ ಈ ಪೀಳಿಗೆಗಳನ್ನ ನಾವು ಗುರಿಯಾಗಿಸಿಕೊಂಡು ಅವರಿಗೆ ಉಪನ್ಯಾಸ ಕೊಡಬೇಕು, ಅವರಲ್ಲಿ ಚಿಂತನೆ ಬಿತ್ತಬೇಕು ಅಂತೇಳಿ ಒಂದು ನಿರ್ಧಾರ ಮಾಡಿದಾರಂತೆ. ಎಲ್ಲ ಕಡೆ ಬಹಳ ಸುದ್ದಿ ಆಗ್ತಾ ಇದೆ. ನೋಡಿ, ನಿಮಗೆ ಗೊತ್ತಿದೆ, RSSನ ವಿಚಾರ ಬಹಳ ಚರ್ಚೆ ಆಯಿತು. ನಮ್ಮ ಕರ್ನಾಟಕದ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು RSSನ ನೋಂದಣಿ ಮಾಡಿಸ್ಕೊಳ್ರಿ ಅಂತ ಹೇಳಿ RSSಗೆ ಸ್ವಲ್ಪ ಕೆಲಸ ಕೊಟ್ಟರು. ಅದು ನೋಡೋಣ, ಅದಿನ್ನೂ ಏನೇನಾಗತ್ತೆ, ನೋಂದಣಿ ಮಾಡಿಸ್ಕೊಳ್ತಾರ ಅಥವಾ ಇನ್ನ ಹಾಗೇ ನೆಪಗಳು ಹೇಳ್ಕೊಂಡು ಸಾಕ್ತಾರ, ಅದು ಓಕೆ. ಆದ್ರೆ ಈಗ ಯುವಕರ ಕಡೆ ಎಲ್ಲರೂ ಆಸಕ್ತಿಯನ್ನ ತೆಗೆದುಕೊಳ್ತಿರೋದು ನೋಡಿ. ಆಗ್ಲೇ ನಾನು ಸ್ಟೋರಿ ಮಾಡಿದೆ, ಅನಂತ್ ನಾಗ್ ಅವರು ಯುವಕರನ್ನ ಟೀಕಿಸಿ ಮಾತಾಡಿದ್ರು ಜನ್ಜಿಗಳ ಬಗ್ಗೆ. ಒಂದಷ್ಟು ಜನ ಯುವಕರ ಬಗ್ಗೆ ನಾವು ಇನ್ನು ಫೋಕಸ್ಡ್ ಆಗಿರಬೇಕು, ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅನ್ನೋ ವಾತಾವರಣ ಅಂತೂ ಕ್ರಿಯೇಟ್ ಆಗಿದೆ. ಕೆಲವರು ಇಲ್ಲ ಇಲ್ಲ, ಯುವಕರಿಗೆ ನಾವು ಒಂದು ಸಂದೇಶ ಕೊಡಬೇಕು. ನನ್ಗನ್ಸುತ್ತೆ ಈ ಹಳೆ ಕ್ಯಾಸೆಟ್ಗಳು ಮುಗಿದೋಗಿದೆ. ಇದು ಹಳೆ ಕ್ಯಾಸೆಟ್ಗಳನ್ನ ರಿಪೀಟ್ ಹಾಕಿ ಕೇಳಿಸುವ ಕಾಲ ಅಲ್ಲ. ಯುವಕರಿಗೆ ನೀವ್ಯಾವ ಬೋಧನೆ ಪಾಠ ಮಾಡುವ ಅಗತ್ಯ ಇಲ್ಲ. ಅವರಿಗೆ ಸತ್ಯಗಳು ಗೊತ್ತಾಗ್ತಾ ಇದೆ. ನಾವೇಗಿರ್ಬೇಕು, ನಾವೇನ್ ಮಾಡ್ಬೇಕು, ನಮ್ಮ ಹಕ್ಕುಗಳನ್ನ ಹೇಗೆ ಪಡಿಬೇಕು, ನಮ್ಮ ಪವರ್ ಏನು, ಒಗ್ಗಟ್ಟಿನ ಶಕ್ತಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇದೆ. ಈಗ ಈ ನೋಡಿ, IIMUNC ಇಂಡಿಯಾ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಯೂನಿಟ್ ನೇಷನ್ ಅಂತ ಏನೋ ಒಂದು ಸಂಸ್ಥೆಯ ಮುಖೇನ ಮೋಹನ್ ಭಾಗವತ್ ಅವರು 2000 ವಿದ್ಯಾರ್ಥಿಗಳಿಗೆ 100ಕ್ಕೂ ಹೆಚ್ಚು ನಗರಗಳಿಂದ ಈ ಒಂದು ಸಮಾವೇಶಕ್ಕೆ, ಕಾರ್ಯಕ್ರಮಕ್ಕೆ ಬರ್ತಿದಾರಂತೆ. ಅದರಲ್ಲಿ ವಿದ್ಯಾರ್ಥಿಗಳು, ಯುವಕರು ಎಲ್ಲರನ್ನು ಸೇರಿಸಿ ಉಪನ್ಯಾಸ ನೀಡ್ತಾರಂತೆ. ನನಗನ್ಸತ್ತೆ ಮೋಹನ್ ಭಾಗವತ್ ಅವರಿಗೆ ಒಂದು ಸಲಹೆಯನ್ನು ನಾನು ಕೊಡಬೇಕಾಗಿದೆ. ಆಮೇಲೆ ಮೋಹನ್ ಭಾಗವತ್ ಅವರು ತಮ್ಮ ಪಕ್ಷ ಇದೆಯಲ್ಲ, ತಾವು ಬೆಂಬಲಿಸುವ ಪಕ್ಷ ಇದೆಯಲ್ಲ, BJP ಪಕ್ಷದವ್ರಿಗೆ ಒಂದು ಉಪನ್ಯಾಸ ಮಾಡಿದ್ರೆ ಒಳ್ಳೆಯದು. ಆಮೇಲೆ ಭಾಗವತ್ ಅವರು ಹೇಳಬೇಕಾಗಿದೆ, ಮತ್ತೆ ಭಾಗವತ್ ಅವರೇ ಬದಲಾಗಬೇಕಾಗಿದೆ. ಈಗ ನಿಮ್ಮ ಆಸಕ್ತಿ ವಿದ್ಯಾರ್ಥಿಗಳ ಕಡೆಗೆ ತುಂಬಾ ಒಳ್ಳೆಯದು, ಆದ್ರೆ ಆ ವಿದ್ಯಾರ್ಥಿಗಳಲ್ಲಿ ನೀವು ಯಾವ ವಿಚಾರ ಹೇಳಬೇಕು, ದೇಶ ಪ್ರೇಮ, ರಾಷ್ಟ್ರಭಕ್ತಿ ಅಂತೇಳಿ ನೀವು ಅವರ ಕೈಗೆ ಪೆನ್ನು, ಅವರು ಓದುವ ಕಡೆ, ಅವರು ಚಿಂತನೆ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಬೇಕೇ ಹೊರತು ಅವರಲ್ಲಿ ಒಂದು ರೀತಿಯ ಏನು ಅವರನ್ನ ಕೆರಳಿಸುವ ಮಾತುಗಳನ್ನ ಹೇಳಿದ್ರೆ, ಅವ್ರನ್ನ ದಿಕ್ಕು ತಪ್ಪಿಸಿದ್ರೆ, ಅವರಲ್ಲಿ ಇತಿಹಾಸದ ಬಗ್ಗೆ ತಪ್ಪು ವ್ಯಾಖ್ಯಾನಗಳನ್ನ ಹೇಳಿದ್ರೆ ತೊಂದರೆ ಆಗತ್ತೆ. ಹಾಗಾಗಿ ಮೋಹನ್ ಭಾಗವತ್ ಅವರೇ ಆಗ್ಲಿ, KJ ಹಳ್ಳಿ ಸುರೇಶ್ ಆಗ್ಲಿ, ಸಿದ್ದರಾಮಯ್ಯ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಇನ್ಯಾವುದೇ ಮೋಟಿವೇಶನಲ್ ಸ್ಪೀಕರ್ ಆಗ್ಲಿ, ಪ್ರದೀಪ್ ಈಶ್ವರ್ ಆಗ್ಲಿ, ಯಾರೇ ಆಗ್ಲಿ, ವಿದ್ಯಾರ್ಥಿಗಳಿಗೆ ಮೊದಲು ಹೇಳಬೇಕಾಗಿರೋದು ಏನು ಅಂದ್ರೆ, ಸಂವಿಧಾನವನ್ನೇ ಹೇಳ್ಕೊಡ್ಬೇಕು. ಸಂವಿಧಾನ ಅಂದ್ರೆ ಏನು, ಸಂವಿಧಾನದ ಆಶಯಗಳೇನು, ಆಮೇಲೆ ಸಂವಿಧಾನದ ಮುಖೇನ ನಾವು ಏನು ಮಾಡಬೇಕಾಗಿದೆ, ಅದು ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶಕ್ಕೆ. ಯುವಕರಿಗೆ ರಾಜಕೀಯ ಪ್ರಜ್ಞೆ, ಪಕ್ಷ ಪ್ರಜ್ಞೆ ಅಲ್ಲ. ನೀನ್ BJP, ನೀನ್ ಕಾಂಗ್ರೆಸ್, ನೀನ್ JDS ಅದಲ್ಲ. ಪಕ್ಷ ಪ್ರಜ್ಞೆಗಿಂತ ರಾಜಕೀಯ ಪ್ರಜ್ಞೆ. ನಾಟಕಕಾರ ಬ್ರೆಕ್ಟ್ ಹೇಳ್ತಾನಲ್ಲ, ನಾವು ತೆಗೆದುಕೊಳ್ಳೋ ಒಂದು ಪೆನ್ನಿನಲ್ಲೂ ಕೂಡ ರಾಜಕಾರಣ ಅಡಗಿದೆ ಅಂತ. ಹಾಗಾಗಿ ಆ ರಾಜಕೀಯ ಪ್ರಜ್ಞೆಯನ್ನ ರೂಢಿಸಬೇಕಾಗಿದೆ. ಅದರ ಜೊತೆ ಸಂವಿಧಾನದ ಆಶಯಗಳಿದಾವಲ್ಲ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಹೋದರತ್ವ, ಈ ಆಶಯಗಳನ್ನ ಮಕ್ಕಳಲ್ಲಿ ತುಂಬಬೇಕಾಗಿದೆ. ನೀವು ದೇಶ ಪ್ರೇಮ ಅಂದ್ರೆ ಅದಕ್ಕೇನು ಸ್ಪೆಷಲ್ ಆಗಿ ವ್ಯಾಖ್ಯಾನ, ದೇಶ ಪ್ರೇಮ ಅಂದ ತಕ್ಷಣ ಒಂದು ಬಾವುಟ ಇಟ್ಕೊಂಡ್ಬಿಟ್ಟು ಜೈ ಭಾರತ್ ಮಾತಾಕ್ಕಿಂತ ಕೂಗ್ಬಿಟ್ರೆ ದೇಶ ಪ್ರೇಮ ಅಲ್ಲ. ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡಿಕೊಂಡು ಆ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಬದುಕುವುದೇ ದೇಶ ಪ್ರೇಮ. ಜೊತೆಗೆ ಆ ಸಂವಿಧಾನದ ವ್ಯಾಲ್ಯೂಸ್ ಅನ್ನ ತಲುಪಿಸುವುದು ದೇಶ ಪ್ರೇಮ. ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ಜಗತ್ತನ್ನು ನಾವು ಇರಿಸ್ಕೊಳ್ಳೋದು ದೇಶ ಪ್ರೇಮ. ಅದನ್ನೇ ಭುವಿಯ ಬಾಳು ಅಂತ ಕರೆಯೋದು.
ಸಮಾನತೆ, ಸಹೋದರತ್ವದ ಬಾಳು ಅಂತ ಕರೆಯೋದು. ಎಲ್ಲರೊಂದಿಗೂ ಚೆನ್ನಾಗಿ ಕೂಡಿ ಬಾಳುವುದು ಅಂತ ಕರೀತಾರಲ್ಲ, ಬಸವಣ್ಣವರು ಮಾಡಿದ್ದು ಅದನ್ನೇ, ಕನಕ ಮಾಡಿದ್ದು ಅದನ್ನೇ. ಆದರೆ ದೇಶ ಪ್ರೇಮ, ರಾಷ್ಟ್ರಭಕ್ತಿ, ಯುವ ನಾಯಕತ್ವವನ್ನ ತುಂಬಿಸುವ ಬರದಲ್ಲಿ ಮಕ್ಕಳಿಗೆ ನೀವು ಏನು ಹೇಳ್ತಿದ್ದೀರಿ ಅನ್ನೋ ಕ್ಲಾರಿಟಿ ಮೊದಲು ನೀವು ರೂಢಿಸ್ಕೊಳ್ಳಿ. ಯಾಕಂದ್ರೆ RSS ನ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳಿದ್ದಾವೆ, ಒಂದಷ್ಟು ಗೊಂದಲಗಳಿವೆ. ಇಲ್ಲ, ನಾವು ರಾಷ್ಟ್ರಧ್ವಜಕ್ಕಿಂತ ನಾವು ಭಾಗಧ್ವಜ ಒಪ್ತೀವಿ ಅಂತ ಹೇಳ್ತೀರಾ, ಮತ್ತೆ ಮಕ್ಕಳಿಗೂ ಅದನ್ನೇ ಹೇಳಿದ್ರೆ ಅದು ಅಲ್ಲಿ ತಪ್ಪು ಸಂದೇಶ ಕೊಟ್ಟಂಗಾಗತ್ತೆ. ನಾವು ಸಂವಿಧಾನಕ್ಕಿಂತ ನಾವು ಮನುವಾದವನ್ನ, ಮನುಸ್ಮೃತಿಯನ್ನು ಒಪ್ತೀವಿ ಅಂತ ನೀವು ಹೇಳ್ತೀರಾ, ಅಲ್ಲಿ ಮತ್ತೆ ಮಕ್ಕಳಿಗೆ ತಪ್ಪು ವ್ಯಾಖ್ಯಾನ ಕೊಟ್ಟಂಗಾಗತ್ತೆ. ಇಲ್ಲಿ ನಾವು ಭಾರತ ಇರೋದು ಏನು ಜಾತ್ಯತೀತವಾದ ರಾಷ್ಟ್ರ. ಜಾತ್ಯತೀತ ಅಂದ್ರೆ ಎಲ್ಲರನ್ನೂ, ಎಲ್ಲ ಜಾತಿ ಧರ್ಮಗಳನ್ನು ಒಳಗೊಂಡ ರಾಷ್ಟ್ರ ಅಂತ. ಆದ್ರೆ ನೀವು ಹೇಳ್ತಿದ್ದೀರಿ ಅದು ಏಕ ಭಾರತ, ಏಕ ಸಂಸ್ಕೃತಿ, ಏಕ ಧರ್ಮ ಅಂತ ಹೇಳ್ತೀರಿ. ಅಲ್ಲಿ ಮಕ್ಕಳಿಗೆ ಮತ್ತೆ ತಪ್ಪು ವಿಚಾರಗಳನ್ನ ತಿಳಿಸ್ದಂಗಾಗತ್ತೆ. ಹಾಗಾಗಿ ಉಪನ್ಯಾಸ ಕೊಡಿ, ಒಳ್ಳೆಯದು. ಆದ್ರೆ ನೀವು ಕೊಡುವ ಉಪನ್ಯಾಸಗಳು ಸಮಾಜದ ಹಿತಕ್ಕೆ, ಅವರ ಪ್ರೌಢಿಮೆಗೆ, ಅವರ ವಿವೇಕಕ್ಕೆ ಪೂರಕವಾಗಿರ್ಬೇಕು. ಅದಕ್ಕೇನೆ ಭಾಗವತ ಅವರು ಬುದ್ಧನ ಬಗ್ಗೆ ಹೇಳಿ ನಮಗೆ ತಗಾದೇ ಇಲ್ಲ, ಬಸವಣ್ಣವ್ರ ಬಗ್ಗೆ ಹೇಳಿ ನಮಗೆ ತಗಾದೇ ಇಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿ ನಮಗೆ ತಗಾದೇ ಇಲ್ಲ. ಆದರೆ ನೀವು ಹೇಳುವ ವಿಚಾರಗಳ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇರಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೋಹನ್ ಭಾಗವತ್ ಅವರೇ, ಕರ್ನಾಟಕದಲ್ಲಿ ನಿಮ್ಮ BJP ಪಕ್ಷಕ್ಕೆ, ಅದರಲ್ಲೂ ಕರ್ನಾಟಕದಲ್ಲಿರುವ ಒಂದಷ್ಟು BJP ನಾಯಕರುಗಳಿಗೆ, ಅವ್ರ ನಾಯಕರುಗಳಂತ ಕರೀಬೇಕೋ ಇಲ್ಲೋ ಗೊತ್ತಿಲ್ಲ, ಅಷ್ಟೊಂದು ಅಧ್ವಾನ ಆಗೋಗಿದ್ದಾರೆ, ಅಷ್ಟೊಂದು ಕೆಳಮಟ್ಟದ ಭಾಷೆಯನ್ನು ಅವರು ಬಳಸ್ತಾ ಇದ್ದಾರೆ. ಅವರಿಗೆ ಮೊದಲು ನೀವೊಂದು ಉಪನ್ಯಾಸವನ್ನ ಕೊಡಿ. ಯಾಕೆಂದ್ರೆ ನಿಮಗೂ ಮೊದಲು ನೀವು ಆ ಸ್ಪಷ್ಟತೆಗೆ ಬನ್ನಿ, ಆ ಒಂದು ವಿವೇಕವನ್ನು ರೂಢಿಸಿಕೊಳ್ಳಿ. ಮತ್ತೆ ಕರ್ನಾಟಕದಲ್ಲಿರುವ ನಿಮ್ಮ BJPಯ ನಾಯಕರು ಕೂಡ ಆ ವಿವೇಕವನ್ನ ರೂಢಿಸಿಕೊಳ್ಬೇಕಾಗಿದೆ. ಇತ್ತೀಚೆಗೆ ಅಶೋಕ್ ಹೇಳ್ತಾ ಇದ್ರು ಒಂದು ವಾಹಿನಿಯ ಸಂದರ್ಶನದಲ್ಲಿ, ನಾವು ಮುಸ್ಲಿಮರನ್ನು ದ್ವೇಷ ಮಾಡೋದು, ಮುಸ್ಲಿಮರನ್ನು ಬೈದ ತಕ್ಷಣ ಲೀಡರ್ ಆಗ್ಬಿಡ್ತೀವಿ ಅಂತ ಅಂದ್ಕೊಳ್ಳೋದು ತಪ್ಪು, ಹಂಗ ಮಾಡಬಾರ್ದು ಅಂತೇಳಿ ಅವರೇ ಹೇಳಿದ್ದಾರೆ. BJP ನಾಯಕ ಅಶೋಕ್, ವಿರೋಧ ಪಕ್ಷದ ನಾಯಕ, ಅವರೇ ಹೇಳಿದ್ದಾರೆ. ಮತ್ತೆ ಸಿಟಿ ರವಿ ಸ್ಟೇಟ್ಮೆಂಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನನಗನ್ಸುತ್ತೆ ಮೋಹನ್ ಭಾಗವತ್ ಅವರು ಮತ್ತು BJPಯ ನಾಯಕರಿಗೆ ಒಂದು ಪ್ರಜ್ಞಾವಂತ ಚಿಂತಕರೇ ಒಂದು ಉಪನ್ಯಾಸವನ್ನ ಕೊಡುವ, ಅವರಿಗೆ ಸಂವಿಧಾನವನ್ನ ಅರ್ಥ ಮಾಡಿಸುವ, ಮಾನವತೆಯ ಬಗ್ಗೆ ತಿಳಿಸುವ, ಮನುಷ್ಯತ್ವದ ಬಗ್ಗೆ ತಿಳಿಸುವ, ಪಂಪನನ್ನ ಓದಿಸುವ, ಕುವೆಂಪು ಅವ್ರನ್ನ ಓದಿಸುವ ಕೆಲಸಗಳನ್ನ ಮೊದಲು ಮಾಡಬೇಕಾಗಿದೆ. 2000 ವಿದ್ಯಾರ್ಥಿಗಳಲ್ಲ, ಎಷ್ಟು ಸಾವಿರ ವಿದ್ಯಾರ್ಥಿಗಳು ಬಂದರೂ ಕೂಡ ನೀವು ಇದನ್ನೇ ಹೇಳಬೇಕು. ನೀವು ಯಾಕೆ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಿದ್ದೀರಿ ಅಂತಂದ್ರೆ ಮತ್ತೆ ನಿಮ್ಮ ವೈಯಕ್ತಿಕವಾದ ನಿಮ್ಮ ಅಜೆಂಡವನ್ನ ಅವ್ರ ತಲೆಯಲ್ಲಿ ತುರುಕೋ ಕೆಲಸವನ್ನ ದಯಮಾಡಿ ಮಾಡಬೇಡಿ. ಯಾಕೆಂದ್ರೆ ನೀವು ಹಂಗೆ ಮಾಡಕ್ ಬಂದ್ರೆ ಯುವಕರಿಗೆ ಗೊತ್ತಾಗ್ತಾ ಇದೆ, ಅವರು ಅಂಧಭಕ್ತರಲ್ಲ, ಅವರು ವಿಚಾರವಂತರು, ನಿರಂಕುಶ ಮತಿಗಳು. ಕುವೆಂಪು ಹೇಳೋ ಹಾಗೆ ಅವರು ವಿಚಾರವಂತರು. ಸೊ ಒಂದು ಒಳ್ಳೆಯ ವಿಚಾರ, ಎಲ್ಲರ ಚಿತ್ತವನ್ನ ಯುವಕರು ಸೆಳಿತಾ ಇರೋದು ಬಹಳ ಒಳ್ಳೆಯದು. ಆಮೇಲೆ ಎಲ್ಲರ ಮಾತನ್ನೂ ಯುವಕರು ಕೇಳಿಸ್ಕೊಳ್ಳಿ. ಅಂತಿಮವಾಗಿ ತಮ್ಮ ವಿವೇಚನೆಯನ್ನ, ತಮ್ಮ ಚಿಂತನೆಯನ್ನ, ತಮ್ಮ ವಿವೇಕವನ್ನ ಬಳಸಲಿ. ಆ ವಿವೇಕ, ಆ ಚಿಂತನೆ ಬುದ್ಧನಲ್ಲಿದೆ, ಅಂಬೇಡ್ಕರಲ್ಲಿದೆ, ಬಸವರಲ್ಲಿದೆ. ಏನಂತೀರಿ? ನಮಸ್ಕಾರ.